ಶಾಸಕರು ಕ್ಷೇತ್ರದ ಬಡ ಜನರ ಸಮಸ್ಯೆ ಕೇಳಿದರೆ ಸಾರ್ವಜನಿಕರು ಪ್ರತಿಭಟನೆ ಮಾಡುವ ಅಗತ್ಯವಿಲ್ಲ. ಆದರೆ ಖನಿಜ ಸಂಪತ್ತು ಲೂಟಿ ಮತ್ತು ಹೆಚ್ಚಿದ ಟಿಪ್ಪರ್ ಸಂಚಾರದಿಂದ ಕೋನಾಪುರ ಪೇಟೆ ಧೂಳುಮಯವಾಗಿರುವುದರಿಂದ ನ್ಯಾಯಕ್ಕಾಗಿ ಅಂಬೇಡ್ಕರ್ ನಗರದಲ್ಲಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಕ್ಷೇತ್ರವು ಹಲವಾರು ಸಮಸ್ಯೆಗಳಿಂದ ಬಾಧಿತವಾಗಿದೆ. ಸ್ವಾತಂತ್ರ್ಯ ಲಭಿಸಿದ 75 ವರ್ಷಗಳ ನಂತರವೂ ಸ್ಥಳೀಯ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು ಮತ್ತು ಹಂಪ್ಸ್ಗಳನ್ನು ತೆರವುಗೊಳಿಸಬೇಕು ಎಂದು ಹೋರಾಟಗಾರ ಗುರುರಾಜ್ ನಾಗಲಾಪುರ ಒತ್ತಾಯಿಸಿದ್ದಾರೆ. ಕೊನೆಯದಾಗಿ ಕೋನಾಪುರ ಪೇಟೆ ಮತ್ತು ಅಂಬೇಡ್ಕರ್ ನಗರದಲ್ಲಿ ವಾಹನ ದಟ್ಟಣೆಯಿಂದ ಉಂಟಾಗುತ್ತಿರುವ ಧೂಳಿನಿಂದ ಜನರು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಸಮಸ್ಯೆಯನ್ನ ಮನಗಂಡು ಸರ್ಕಾರ ತಕ್ಷಣ ಬೈಪಾಸ್ ವ್ಯವಸ್ಥೆ ರೂಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೋನಾಪುರ ಪೇಟೆ ಹಾಗೂ ಅಂಬೇಡ್ಕರ್ ರಸ್ತೆ, ಕೋನಾಪುರ ಪೇಟೆ ಅಂತ ಹಿಡಿದು ಐವಿ ಚಿಗಲ್ಪರಿ ತನ ಬರೀ ಧೂಳನೆ. ಈ ನಿವಾಸಿಗಳೆಲ್ಲ ಹೇಗಿರ್ಬೇಕೆಂಬುದು ಅರ್ಥ ಆಗ್ತಾ ಇಲ್ಲ. ಯಾರು ಅಧಿಕಾರಿಗಳು ಎಲ್ಲ ಏನು ಗಮನಕ್ಕೆ ತಂದ್ರು ಎಲ್ಲ ನಿರ್ಲಕ್ಷ್ಯನೇ ಐತಿ. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಇದೆ ಅಂತ ಹೇಳ್ತೀರಿ, ಇಷ್ಟೊಂದು ನಿವಾಸಿಗಳು ಧೂಳು ಮುಕ್ತ ಮಾಡ್ಬೇಕಂತೇಳಿ ನೀವು ಹೋರಾಟ ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಏನು ಸರ್ ಕಾರಣ? ಇದಕ್ಕೇನು ಸಾರ್ವಜನಿಕರು ಸಾಯಿಸ್ಬೇಕಂತ ಕೂತಿದಾರ? ಸರ್ಕಾರ ಸಾಯಿಸ್ಬೇಕಂತಾನೆ ಕೂತಿದ್ದಾರೆ ಸರ್ಕಾರ. ಇವತ್ತಿನ ದಿನ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಚರ್ಚ್ ಇದೆ, ಈ ಕಡೆ ಎಲ್ಲ ಖನಿಜ ಸಂಪತ್ತುಗಳಿದ್ದಾವೆ. ಬೆಳಿಗ್ಗೆ 9 ಗಂಟೆಲಿದ್ದ ಟಿಪ್ಪರ್ಗಳು ಓವರ್ಲೋಡ್ ಆಗಿ ಚಾಲು ಆಗ್ತಾ ಇದ್ದಾವೆ. ಸಾಯಂಕಾಲ ತನಕ ಇಲ್ಲಿ ಕಡುಬಡವರು ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲೇನು ದೊಡ್ಡವರು ಯಾರಿಲ್ಲ. ಇಲ್ಲಿ ಈ ದಿನ ನಾವು ಕೋನಾಪುರ ಪೇಟೆ, ಅಂಬೇಡ್ಕರ್ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳಾದ ಸೋನಿಯಾ ಗಾಂಧಿ ನಗರ, ಮಹಾತ್ಮ ಗಾಂಧಿ ನಗರ ಹಾಗೂ DPP ಶಾಲೆ ಇರುವಂಥ ಆಂಜನೇಯ ನಗರ, ಗಂಗಾಧರ ನಾಯಕ್ ಕಾಲೋನಿ, ಸಂಧಾನ್ ನಾಯಕ್ ಕಾಲೋನಿ, ಈ ಎಲ್ಲ ನಿವಾಸಿಗಳು ಸೇರಿ ಈ ದಿನ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಮಾನ್ವಿ ಪಟ್ಟಣದ ಸುಮಾರು 30% ಜನಸಂಖ್ಯೆ ಇದೇ ಭಾಗದಲ್ಲಿ ವಾಸ ಮಾಡ್ತೀವಿ. ಈ ಭಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಎಲ್ಲ ರಾಜಕೀಯ ಪಕ್ಷಗಳು ಬಳಸ್ಕೊಂಡಿದ್ದಾವೆ ಹೊರತು ಇದುವರೆಗೂ ಯಾವ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ಮಾಡಿದಾವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ IBಯಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆವರೆಗೂ ಹೋಗಬೇಕಾದ್ರೆ ನೀವೆಲ್ಲ ನೋಡ್ತೀರಿ, ಇಷ್ಟೆಲ್ಲ ಧೂಳಿದ್ರೂ ಪುರಸಭೆಯವರು ವಾರಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡೋವಂಥ ಒಂದು ವ್ಯವಸ್ಥೆ ಮಾಡೋದಿಲ್ಲ. ಇಷ್ಟೆಲ್ಲ ಹೋರಾಟಗಳೂ ಆಗಿದ್ದಾವೆ. ಇದಕ್ಕಿಂತ ಮುಂಚೆ ಕೋನಾಪುರ ಪೇಟೆಯಲ್ಲಿ 2-3 ಸಲ ಹೋರಾಟ ಆಗಿದ್ದಾವೆ ಮತ್ತು ಪತ್ರಕರ್ತರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಆರ್ಟಿಕಲ್ ಮಾಡಿ ಬರೆದಿದ್ದಾರೆ. ಆದರೆ ಇವತ್ತಿಗೂ ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದಿಲ್ಲ. ಯಾರು ಮಿನಿಸ್ಟ್ರು ಬಂದಾಗ ಮಾತ್ರ ಕ್ಲೀನ್ ಮಾಡ್ತಾರೆ. ಇದರಿಂದ ಭಾಳ ಸಮಸ್ಯೆ ಆಗಿದೆ. ಆಮೇಲೆ ನಮ್ಮದು ಮೊದಲನೇ ಬೇಡಿಕೆ ಏನಂತ ಹೇಳಿದ್ರೆ ಬೈಪಾಸ್ ಮಾಡಿರಿ ಅಂತ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಅನೇಕ ರೈಸ್ ಮಿಲ್ ಇರ್ಬೋದು, ಮತ್ತು ಕ್ರಷರ್ ಇರ್ಬೋದು, ಆಮೇಲೆ ಉಸ್ಕಿನ ಕ್ವಾರಿ ಇರ್ಬೋದು, ಮರಮಿನ ಕ್ವಾರಿ ಇರ್ಬೋದು, ಎಲ್ಲ ನಮ್ಮ ಈ ಭಾಗದ ಈ ರಸ್ತೆ ಮುಖಾಂತರನೇ ಹೋಗ್ತಾವೆ. ಹಾಗಾಗಿ ಎಲ್ಲ ದೊಡ್ಡ ಗಾಡಿಗಳೆಲ್ಲ ತಿರುಗಾಡ್ತಾವೆ. ಹಂಗಾಗಿ ಭಾಳಷ್ಟು ಧೂಳು ಪ್ರಾಬ್ಲಮ್ ಇದೆ. ಆಮೇಲೆ ಭಾಳ ಸಣ್ಣದಾದ ರೋಡ್ ಇದೆ ನಮ್ಮದು. ಹಂಗಾಗಿ ನಾವಿಲ್ಲಿ ಹೇಳೋದಿಷ್ಟೇ, ಮೊದಲು ನಮಗೆ ಒಂದು ಬೈಪಾಸ್ ಮಾಡಿಕೊಡ್ರಿ. ಬೈಪಾಸ್ ಮಾಡಿದರೆ ದೊಡ್ಡ ಗಾಡಿಗಳು ಈ ಕಡೆ ಸಿಟಿ ಒಳಗಡೆ ಬರೋದಿಲ್ಲ. ಆ ಕಡೆ ಪಕ್ಕದ ರೋಡ್ಲಿಂದ ಹೋದಾಗ ನಮಗೊಂದಿಷ್ಟು ವಾಹನಗಳ ದಟ್ಟಣೆ ಕಡಿಮೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮಾನ್ವಿ ಆದ ನಾನು ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಮೂಲಕ ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಇವತ್ತಿನ ದಿನ ನೀವು IB ವೃತ್ತದಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆವರೆಗೆ ನೀವು ಬಂದ್ರಪ್ಪ ಅಂದರೆ ಈ ರಸ್ತೆಯಲ್ಲಿ ತಿರುಗಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತಪ್ಪ ಅಂದರೆ ಜನಸಾಮಾನ್ಯರಿಗೆ ಗೊತ್ತು. ಇಲ್ಲಿ ಏನಾಯ್ತಪ್ಪ ಅಂದರೆ ಧೂಳಿನಿಂದ ಕೂಡಿಬಿಟ್ಟಿದೆ ಈ ರಸ್ತೆ. ಇದನ್ನು ಕೂಡಲೇ ಧೂಳು ಮುಕ್ತ ರಸ್ತೆಯನ್ನಾಗಿ ಮಾಡಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಳನ್ನು ಈ ಏರಿಯಾದ ವಾರ್ಡ್ಗಳ ವ್ಯಕ್ತಿ ಎಲ್ಲರೂ ಹೋರಾಟ ಮಾಡಿದ್ದಾರೆ, ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಆದರೆ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ದೂರಿಗೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಡಳಿತ ಯಂತ್ರ ಮಾನ್ವಿ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಅಧಿಕಾರಿಗಳು ಇದ್ದು ಇಲ್ಲದಂತಾಗಿದೆ. ಸಾರ್ವಜನಿಕರ ಯಾವುದೇ ಮನವಿಗೆ ಬೆಲೆ ಇಲ್ಲದಂತಾಗಿದೆ. ಇವತ್ತಿನ ದಿನ ಈ ರಸ್ತೆಯಲ್ಲಿ ಶಾಸಕರಾಗಲಿ ಅಥವಾ ಸಚಿವರಾಗಲಿ ನೀವು AC ಕಾರ್ ಬಿಟ್ಟು 2 ವೀಲರ್ ಮೇಲೆ ಒಂದ್ಸಲ ಒಡ್ಯಾಡ್ರಿ, ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಧೂಳಿನಿಂದ ಕೂಡೈತೆ ಎಂಬುದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ವಿಚಾರಣೆ ಇಲ್ಲದಂಥ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗೋದರಲ್ಲಿ ತುಂಬ ಕುಂಠಿತಗೊಂಡಿದೆ, ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾಮಾನ್ಯ ಜನರಿಗೆ ಯಾವುದಿಲ್ಲ. ಅದೇ ರೀತಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಇದ್ದರೂ ಸಹಿತ ನಮ್ಮಲ್ಲಿ ಏನಾಯ್ತಪ್ಪ ಅಂದರೆ ನುರಿತ ತಜ್ಞ ವೈದ್ಯರುಗಳಿಲ್ಲ.
ಪ್ರತಿಯೊಂದಕ್ಕೆ ಏನೈತಪ್ಪ ಅಂದ್ರೆ ಇಲ್ಲಿ ಹೋದ ತಕ್ಷಣನೇ ಎಲ್ಲ ರಾಯಚೂರಿಗೆ ರೆಫರ್ ಮಾಡ್ತಾರೆ ಹೊರತು ನುರಿತ ತಜ್ಞರಿಲ್ಲ. ಆಮೇಲೆ ಸಿಬ್ಬಂದಿಗಳ ಕೊರತೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಸಚಿವರಿಗೆ ಶಾಸಕರಿಗೆ ಮಾಹಿತಿ ಇದ್ದರೂ ಸಹಿತ ಸರ್ಕಾರದ ಮೇಲೆ ಒತ್ತಡ ಹಾಕಿ ತಜ್ಞ ವೈದ್ಯರನ್ನು ನೇಮಕ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗ್ಯಾರಂತ ಈ ಒಂದು ನಾನು ಹೇಳ ಬಯಸುತ್ತೇನೆ. ಏನಪ್ಪ ಅಂದರೆ ಐಬಿಲಿಂದ ಹಿಡಿದು ಕೋನಾಪುರ ಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲ್ವರೆಗೂ ಧೂಳ ವಿಪರೀತ ಧೂಳ ಇದೆ. ಇದರಿಂದ ಇದು ಏನಂದರೆ ಈ ನಮ್ಮ ಮಾನ್ಯ ತಾಲೂಕಿನ ಆಡಳಿತ ಪುರಸಭೆ ಆಗಿರ್ಬೋದು, ಇನ್ನು ಈ ಥರ ಸಭೆಗಳಾಗಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇದೇನಂದರೆ ಇಲ್ಲಿ ಧೂಳ ಮುಕ್ತ ಕೋನಾಪುರ ಪೇಟೆಯನ್ನಾಗಿ ಮಾಡಬೇಕಂತೇಳಿ, ಮತ್ತು ಈ ಏನಂದರೆ ಐಬಿಲಿಂದ ಹಿಡಿದು ಸರ್ಕಾರ ಹಾಸ್ಪಿಟ್ಲ್ವರೆಗೂ ರೋಡು ಅಂಶಗಳು ಇದಾವಲ್ಲ, ಇದು ಚಿಕ್ಕಲ್ಪರ್ವಿ ರೋಡ್ ಲಾಸ್ಟ್ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲು ಲಾಸ್ಟ್ ಇದೆ. ಇದರಿಂದ ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬರ್ಬೇಕಂದ್ರೆ ಈ ಅಂಶಗಳಿಂದ ಭಾಳ ತೊಂದರೆ ಆಗ್ತದೆ. ಅದರಿಂದ ಈ ಅಂಶಗಳು ಏನು ಇಂಪಾರ್ಟೆಂಟ್ ಎಲ್ಲಿದೆ, ಚರ್ಚ್ ಆಗಿರ್ಬೋದು, ಏನು ಮಸೀದಿ ಆಗಿರ್ಬೋದು, ಗುಡಿಗಳು ಆಗಿರ್ಬೋದು, ಶಾಲಾ ಇರತಕ್ಕಂಥ ಅಲ್ಲಿ ಅಂಶಗಳನ್ನು ಆಗಬೇಕು. ಉಳ್ಕಿದ ಅಂಶಗಳನ್ನೆಲ್ಲ ತೆಗಿಬೇಕು. ಮತ್ತು ಈ ಏನು ಈ ಚಿಕ್ಕಲ್ಪರ್ವಿನಿಂದ ಖನಿಜ ಸಂಪತ್ತು ಕಡೆ ಭಾಳ ಇದೆ. ಈ ಕಡೆ ಎಲ್ಲ ಗಾಡಿಗಳು ಭಾಳ ಇದೊಂದು ಓಡಾಡ್ತದ್ರಿಂದ ಬೆಳಗ್ಗೆ 9 ಗಂಟೆಗೆ ಶಾಲಾ ಮಕ್ಕಳಿಗೆ ಬಿಡುವಕ್ಕಾದ್ರೆ ಭಾಳ ತೊಂದರೆ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ, ಸಮಾಜ ಸೇವಕ, ವಾರ್ಡ್ ನಂಬರ್ 8. ಈ ದಿನ ನಾವು ಕೋನ